ಸೊ ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಮೊದಲನೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಏಪ್ರಿಲ್ 26ಕ್ಕೆ ಮೊದಲ ಹಂತ. ಯಾವ್ಯಾವ ಕ್ಷೇತ್ರಗಳು ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ. ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಏಪ್ರಿಲ್ 26ಕ್ಕೆ ಮತದಾನ ನಡೆಯುವಂತಹ ಲೋಕಸಭಾ ಕ್ಷೇತ್ರಗಳು ಮೊದಲನೇ ಹಂತ ನಮ್ಮ ರಾಜ್ಯದಲ್ಲಿ. ಒಂದನೇದು ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಹಳೆ ಮೈಸೂರು ಭಾಗ. ಇವನ್ನೆಲ್ಲ ನೋಡ್ಕೊಳ್ಳಿ. ನೀವೆಲ್ಲ ಮತದಾನಕ್ಕೆ ಹೋಗಬೇಕಾದಂಥ ದಿನಾಂಕ ಏಪ್ರಿಲ್ 26. ಇವರೆಲ್ಲ ಚಿತ್ರದುರ್ಗ, ತುಮಕೂರು. ಈಗಾಗಲೇ ಹೇಳಿದ್ದೀನಿ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಬರುತ್ತೆ, ಬೆಂಗಳೂರು ಕೇಂದ್ರ ಬರುತ್ತೆ. ಸೊ ಇವಿಷ್ಟು ಕೂಡ 26ಕ್ಕೆ ಮತದಾನ. ಕೋಲಾರ, ಚಿಕ್ಕಬಳ್ಳಾಪುರವೂ ಸಹ ಏಪ್ರಿಲ್ 26ಕ್ಕೆ ಮತದಾನಕ್ಕೆ ನಡೆಯುತ್ತೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳು ಕೂಡ ಏಪ್ರಿಲ್ 26ಕ್ಕೇನೆ ಮತದಾನ ನಡೆಯುತ್ತೆ. ಇದು ಮೊದಲನೇ ಹಂತದಲ್ಲಿ ನಡೆಯುವಂಥ ಚುನಾವಣೆ. ಈಗಾಗಲೇ ಹೇಳಿದ್ದೀನಿ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಕೋಲಾರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು. ಇವಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಏಪ್ರಿಲ್ 26ಕ್ಕೆ ಮತದಾನ. ಯಾರೂ ಕೂಡ ಇದರಲ್ಲಿ ಯಾವ ಸಮಸ್ಯೆಯನ್ನು ಕೂಡ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಗೊಂದಲಕ್ಕೀಡಾಕ್ ಹೋಗ್ಬೇಡಿ. ನಿಮ್ಮ ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಅವುಗಳನ್ನು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀವಿ. 14 ಕ್ಷೇತ್ರಗಳು ಯಾವ್ಯಾವುದಿದೆ ಅದು 26ಕ್ಕೆ ನಡೆಯುತ್ತೆ. ಏಪ್ರಿಲ್ 26ಕ್ಕೆ ಮತದಾನ. ಮತ್ತೊಂದು ಸಲ ಹೇಳಿಬಿಡ್ತೀನಿ ಅವು ಯಾವ್ಯಾವುದು ಅಂತ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಕೋಲಾರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು. ಇಲ್ಲಿರುವಂಥ ಎಲ್ಲ ಮತದಾರರು ಕೂಡ ಏಪ್ರಿಲ್ 26ಕ್ಕೆ ಹೋಗಿ ನೀವು ಮತದಾನವನ್ನು ಮಾಡಿ. ಅದರ ಫಲಿತಾಂಶ ಬರೋದು ಜೂನ್ 4ನೆಯ ತಾರೀಕಿಗೆ. ಸೊ ಒಟ್ಟು 14 ಕ್ಷೇತ್ರಗಳು ಏಪ್ರಿಲ್ 26ಕ್ಕೆ, 14 ಕ್ಷೇತ್ರಗಳು ಮೇ 7ಕ್ಕೆ ನಡೆಯುತ್ತೆ. ಏಪ್ರಿಲ್ 26ಕ್ಕೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಮಾರ್ಚ್ 28ಕ್ಕೆ ಅಧಿಸೂಚನೆಯನ್ನ ಪ್ರಕಟ ಮಾಡ್ತಾರೆ. ಏಪ್ರಿಲ್ 8ಕ್ಕೆ ನಾಮಪತ್ರ ವಾಪಸ್ಸಿಗೆ ಕಡೆಯ ದಿನ ಇದೆ. ಏಪ್ರಿಲ್ 26ಕ್ಕೆ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಅದಕ್ಕೆ ಯಾವ್ಯಾವ ದಿನಾಂಕಗಳು ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ನಾವು. ಮೊದಲನೇ ಹಂತಕ್ಕೆ ಇರುವಂಥದ್ದಕ್ಕೆ ಯಾವ್ಯಾವುದಿದೆ ಅಂತೇಳಿ ಅಧಿಸೂಚನೆಯನ್ನು ಮಾರ್ಚ್ 28ಕ್ಕೆ, ನಾಮಪತ್ರ ಕಡೆಯ ದಿನ ಇರೋದು ಏಪ್ರಿಲ್ 4ಕ್ಕೆ, ನಾಮಪತ್ರ ಪರಿಶೀಲನೆ ಮಾಡೋದು ಏಪ್ರಿಲ್ 5ನೇ ತಾರೀಕಿಗೆ, ಮತದಾನ ನಡೆಯೋದು ಏಪ್ರಿಲ್ 26ಕ್ಕೆ, ಮತ ಎಣಿಕೆ ನಡೆಯೋದು ಜೂನ್ 4ನೆಯ ತಾರೀಕಿಗೆ. ಅದು ಒಂದೇ ದಿನಾಂಕ ಎಲ್ಲ ಕಡೆಯೂ ಸಹ. ಇನ್ನು ಎರಡನೇ ಹಂತದ್ದು ಕೂಡ ನಿಮ್ಗೆ ಹೇಳಿಬಿಡ್ತೀವಿ. ಕರ್ನಾಟಕದ ಎರಡನೆಯ ಹಂತ ಅಧಿಸೂಚನೆ ಹೊರಡಿಸೋದು ಏಪ್ರಿಲ್ 12ಕ್ಕೆ, ನಾಮಪತ್ರ ಕಡೆಯ ದಿನ ಏಪ್ರಿಲ್ 19, ನಾಮಪತ್ರ ಪರಿಶೀಲನೆ ಏಪ್ರಿಲ್ 20, ಮತದಾನ ಮೇ 7ನೆಯ ತಾರೀಕಿಗೆ, ಮತ ಎಣಿಕೆ ಜೂನ್ 4. ಅದು ಇಡೀ ದೇಶದಲ್ಲಿ ಒಂದೇ ಬಾರಿ ರಿಸಲ್ಟ್ ಬರೋದು, ಅದು ಜೂನ್ 4ನೆಯ ತಾರೀಕಿಗೆ. ಅದರಲ್ಲಿ ಯಾವ ಬದಲಾವಣೆಯೂ ಕೂಡ ಇಲ್ಲ. ಬಟ್ ಮತದಾನದ್ದು ಮಾತ್ರ ದಿನಾಂಕಗಳು ಬದಲಾವಣೆ ಇದೆ. ಕರ್ನಾಟಕದ್ದು ಮಾತ್ರ ನೀವು ನೋಡೋದಾದ್ರೆ ಏಪ್ರಿಲ್ 26, ಮೇ 7ನೆಯ ತಾರೀಕಿಗೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇಡೀ ದೇಶ ಕಾಯ್ತಾ ಇದ್ದಿದ್ದು ಚುನಾವಣೆ ಯಾವಾಗ ಅಂತ ಹೇಳಿ. 2019ರಲ್ಲೂ ಕೂಡ 7 ಹಂತದಲ್ಲೇ ನಡೆದಿತ್ತು. ಆದರೆ ಕರ್ನಾಟಕ ಮಾತ್ರ ಒಂದೇ ಹಂತದಲ್ಲಿ ನಡೆದಿತ್ತು. ಈ ಬಾರಿ 2 ಹಂತದಲ್ಲಿ ಕರ್ನಾಟಕವನ್ನ ಮಾಡ್ತಾ ಇದ್ದಾರೆ. ಏನು ಇದು ಬಹಳಷ್ಟು ಜನರಿಗೆ ಕಾಡುತ್ತಾ ಇರುವಂತ ಪ್ರಶ್ನೆ. ಯಾಕೆ, ಏನು ಏನಾದರೂ ಮಾಹಿತಿಯನ್ನ ಕೊಟ್ರ ಚುನಾವಣಾ ಆಯುಕ್ತರು? ಅರುಣ್, ಬೇರೆ ಬೇರೆ ರಾಜ್ಯಗಳ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳ ಜೊತೆಗೆ ಕರ್ನಾಟಕದ ಚುನಾವಣೆಯನ್ನ ಮಾಡ್ತಾ ಇರುವಂತದ್ದು ಬಹಳಷ್ಟು ವಿಶೇಷತೆ ಅಂತ ಏನು ಇಲ್ಲ. ಆದ್ರೆ ಕೆಲವೊಂದಿಷ್ಟು ಸೂಕ್ಷ್ಮ ಮತಗಟ್ಟೆಗಳನ್ನ ಅಥವಾ ಸೂಕ್ಷ್ಮ ಕ್ಷೇತ್ರಗಳನ್ನ ಸೇರಿಸಬೇಕಾದಂತ ಸಂದರ್ಭದಲ್ಲಿ ಕರ್ನಾಟಕವನ್ನು ಕೂಡ ಬೇರೆ ಬೇರೆ ಹಂತಗಳಲ್ಲಿ ಡಿವೈಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಕೇರಳದ ಜೊತೆಗೆ ಒಂದು ಹಂತದಲ್ಲಿ ನಮ್ಮ ಕರ್ನಾಟಕವು ಕೂಡ ಒಂದು ಹಂತದ ಚುನಾವಣೆಯನ್ನ ಎದುರಿಸುತ್ತೆ. ಜೊತೆಗೆ ಮಹಾರಾಷ್ಟ್ರದ ಜೊತೆಗೂ ಕೂಡ ಗಡಿಯನ್ನು ಹಂಚಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಸೇರಿ ಒಂದು ಹಂತದಲ್ಲಿ ಚುನಾವಣೆ ನಡೆದ್ರೆ ಕೇರಳ ಮತ್ತೆ ಕರ್ನಾಟಕವು ಸೇರಿ
ನಡೆಯುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಇದರಲ್ಲೇನು ಬಹಳಷ್ಟು ದೊಡ್ಡ ವಿಶೇಷತೆಗಳಿಲ್ಲ. ಆಡಳಿತಾತ್ಮಕ ದೃಷ್ಟಿಯನ್ನ ಮತ್ತೆ ಫೋರ್ಸ್ ಅಂದ್ರೆ ಸಿಬ್ಬಂದಿಗಳನ್ನ ನೋಡಿಕೊಂಡು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳನ್ನ ನಿಯೋಜನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಕರ್ನಾಟಕವನ್ನ 2 ಹಂತದಲ್ಲಿ ಸ್ಪ್ಲಿಟ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಸಂಗತಿ ಏನಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇರುವಂತದ್ದು. ಅದು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇರುವಂತದ್ದು. ಆದ್ರೆ ಕರ್ನಾಟಕದಲ್ಲಿ ಮಾತ್ರ 2 ಹಂತದಲ್ಲಿ ಮತದಾನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿರುವಂತದ್ದು. ಎಲ್ಲಿ ಕೇರಳ 1 ಹಂತದಲ್ಲಿ ಮತದಾನ ನಡೆಯುತ್ತೆ, ಕೇರಳದಲ್ಲಿ ಕಡಿಮೆ ಲೋಕಸಭಾ ಕ್ಷೇತ್ರಗಳು ಇರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕವನ್ನ ಅಲ್ಲಿ ಆಡ್ ಆನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಮಹಾರಾಷ್ಟ್ರದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಒಂದೊಂದು ಸೇಮ್ ಟೈಮ್ ಅಲ್ಲಿ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಕರ್ನಾಟಕದ ಕೆಲವು ಕ್ಷೇತ್ರಗಳನ್ನ ಕೂಡ ಆಡ್ ಆನ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇದರಲ್ಲಿ ಬಹಳಷ್ಟು ದೊಡ್ಡ ವಿಶೇಷತೆ ಏನಿಲ್ಲ, ಬಟ್ ಆಡಳಿತಾತ್ಮಕವಾಗಿ ನೋಡಿಕೊಂಡು ಈ ಒಂದು ಸ್ಪ್ಲಿಟ್ ಅನ್ನ ಮಾಡಿರುವಂತದ್ದು. ಅರುಣ್, ಸೊ ಮೊದಲನೇ ಹಂತದಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳು ಅಂತ ನೋಡಿದ್ರಿ?